ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೂಲಕ ಹುಡುಗಿಯರ ಮನಸ್ಸು ಕದ್ದಿದ್ದಂತಹ ಹ್ಯಾನ್ಸಮ್ ಬಾಯ್ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ ನಂತರ ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಬರ್ತಿದ್ದು ಈ ಬಗ್ಗೆ ಮಾಹಿತಿಯನ್ನ ಎಲ್ಲರ ಜೊತೆಗೂ ಹಂಚಿಕೊಂಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಅಗ್ರಿಮೆಂಟ್ ಇರುವ ಪ್ರಕಾರ ನಟ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮುಗಿದು ಸುಮಾರು 6 ತಿಂಗಳ ಕಾಲ ಯಾವುದೇ ರೀತಿಯ ಸಿನಿಮಾ ಆಗಿರ್ಬೋದು ಮತ್ತು ಬೇರೆ ವಾಹಿನಿಗಳ ಸೀರಿಯಲ್ಗಳಲ್ಲಾಗಿರ್ಬೋದು ಯಾವುದರಲ್ಲಿ ಕೂಡ ನಟನೆಯನ್ನ ಮಾಡುವಂತಿಲ್ಲ. ಸೊ ಬಿಗ್ ಬಾಸ್ ಮುಗಿದ ನಂತರ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬಂದ್ರು ಕೂಡ ಯಾವುದರಲ್ಲಿ ಕೂಡ ನಟನೆಯನ್ನ ಮಾಡುವಂತಿಲ್ಲ ಅಂತ ಖಾಸಗಿ ಮಾಧ್ಯಮವೊಂದಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದು, ಇದೇ ಒಂದು ಖಾಸಗಿ ವಾಹಿನಿಯ ಮುಂದೆ ಮತ್ತೊಂದು ಸೀಕ್ರೆಟ್ ಸುದ್ದಿಯನ್ನ ಎಲ್ಲರ ಮುಂದೆ ಬಯಲು ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಅಗ್ರಿಮೆಂಟ್ ಪ್ರಕಾರ ಕಲರ್ಸ್ ಕನ್ನಡ ವಾಹಿನಿಯ ಎಲ್ಲಾ ಪ್ರೋಗ್ರಾಮ್ ಮತ್ತು ಸೀರಿಯಲ್ಗಳಲ್ಲಿ ನಟನೆಯನ್ನ ಮಾಡಬಹುದು ಅಂತ ಈ ಒಂದು ಅಗ್ರಿಮೆಂಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಕಲರ್ಸ್ ಕನ್ನಡ ವಾಹಿನಿಯಿಂದ ಇನ್ನು ಟೈಟಲ್ ಹಿಡಿದಂತಹ ಹೊಸ ಸೀರಿಯಲ್ ಒಂದನ್ನ ಲಾಂಚ್ ಮಾಡಲು ಪ್ಲಾನ್ ಮಾಡಲಾಗ್ತಿದ್ದು, ನಟ ಸೂರಜ್ ಸಿಂಗ್ ಅವರನ್ನ ನಾಯಕ ನಟನಾಗಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಿದೆ. ಯಾರೆಲ್ಲ ಸೂರಜ್ ಸಿಂಗ್ ಅವರನ್ನ ಮತ್ತೆ ಸೀರಿಯಲ್ ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.